ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಈಗ ಆಷಾಢ ಮಾಸ ಕಳೆದ ನಂತರ ಶ್ರಾವಣ ಮಾಸ ಪ್ರಾರಂಭ ಆಗ್ತದೆ. ಯಾಕೆ ಈ ಮಾಸಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಭಾರತ ಹಬ್ಬಗಳ ರಾಜಧಾನಿ ಇರಬೇಕು ಇಡೀ ವಿಶ್ವಕ್ಕೆ. ಬಹುಶಃ ಭಾರತದಲ್ಲಿದ್ದಷ್ಟು ಹಬ್ಬಗಳು ಬೇರೆ ವಿಶ್ವದ ಬೇರೆ ಭಾಗಗಳಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಏಕೆಂದ್ರೆ ನಮಗೆ ಗೊತ್ತಿದ್ದಂಗೆ ವಿಶ್ವದ ಎರಡು ದೊಡ್ಡ ಧರ್ಮಗಳಾದ ಕ್ರಿಶ್ಚಿಯನ್ ಧರ್ಮದಲ್ಲಿ ಕೂಡ ಕ್ರಿಸ್ಮಸ್ಸು ಮತ್ತು ಇನ್ನೊಂದಷ್ಟು ಗುಡ್ ಫ್ರೈಡೆ, ಈಸ್ಟರ್ ಸಂಡೇ ಮತ್ತು ಬೇರೆ ಬೇರೆ ಒಂದು 5-6 ಹಬ್ಬಗಳು ಕಾಣುತ್ತೆ. ಅಥವಾ ಒಳಗಡೆ ಇನ್ನೊಂದಷ್ಟು ಇರ್ಬೋದು, ಅಥವಾ ಈದ್ ಮಿಲಾದು, ಬಕ್ರೀದು, ರಂಜಾನ್ ತರದ ಮುಸ್ಲಿಂ ಅಲ್ಲಿ ಇನ್ನೊಂದಷ್ಟು, ಮೊಹರಂ ತರದ ಇನ್ನೊಂದಷ್ಟು ಇರ್ಬೋದು. ಆದ್ರೆ ಭಾರತದಲ್ಲಿ ಹಿಂದೂ ಧರ್ಮ ಅಥವಾ ನಾವು ಭಾರತದ ಜೀವನ ಶೈಲಿಯಲ್ಲಿ ಹಬ್ಬಗಳು ಒಂದು ರೀತಿಯ ಸಾಂಸ್ಕೃತಿಕ ಉತ್ಸವಗಳು, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವಗಳಾಗಿ ಬಹಳಷ್ಟು ಪ್ರಖ್ಯಾತಿಯನ್ನ ಹೊಂದಿದೆ. ಮತ್ತು ಅದೇ ಒಂದು ರೀತಿಯ ಜೀವನೋತ್ಸಾಹದ ಕುರುಹುಗಳು ಆಗಿದೆ. ಯಾಕಂದ್ರೆ ಭಾರತದ ಹಬ್ಬಗಳಿಗೆ ಭೌಗೋಳಿಕ ಮತ್ತು ಪ್ರಾಕೃತಿಕ ಹಿನ್ನೆಲೆ ಇರುತ್ತೆ. ಅಂದ್ರೆ ಒಂದೊಂದು ತಿಂಗಳು ಸಾಮಾನ್ಯವಾಗಿ ನಾವು ನಮ್ಮ ಇದ್ರ ಪ್ರಕಾರ ಯುಗಾದಿ ಹಬ್ಬದ ಟೈಮಲ್ಲಿ ಏನು ಚೈತ್ರ ಮಾಸದಿಂದ ಚೈತ್ರ, ವೈಶಾಖ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೇಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಫಲ್ಗುಣ, ಈ ತರದ ಒಂದು 12 ತಿಂಗಳ ಏನಿದಾವೆ ಅಲ್ಲಿ ಆ ಎಲ್ಲ ಮಾಸಗಳಲ್ಲೂ ಕೂಡ ನಾವು ಇಂಗ್ಲಿಷ್ ಕ್ಯಾಲೆಂಡರ್ ಬಿಟ್ಟು ಜನವರಿ ಟು ಡಿಸೆಂಬರ್ ಹೇಗಿದೆ ಇಲ್ಲಿದೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೇಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಲ್ಗುಣ ಅಂತೇಳಿ ಆ ಎಲ್ಲ ಮಾಸಗಳಲ್ಲಿ ಒಂದೊಂದು ಹಬ್ಬಗಳನ್ನ ಒಂದೊಂದು ಇರ್ತಾರೆ. ಉದಾಹರಣೆಗೆ ಈಗ ಸಂಕ್ರಾಂತಿ ಹಬ್ಬ ನಿಮ್ಗೆ ಗೊತ್ತಿದೆ. ಅದು ರೈತರು ಹೇಗೆ ಮಾಡಕ್ಕೆ ಶುರು ಮಾಡ್ತಾರೆ. ಪಶು ಪಕ್ಷಿಗಳು ಅದರಲ್ಲೂ ತನಗೆ ಇದು ಮಾಡುವ ಸಹಾಯ ಮಾಡುವ ಪ್ರಾಣಿಗಳನ್ನ, ಹಸು, ಅದನ್ನೆಲ್ಲ ಸ್ವಚ್ಛ ಮಾಡಿ ಅದಕ್ಕೆ ಹೇಳಿ ಅಲ್ಲಿ ಎಳ್ಳು ಬೆಲ್ಲ ತಿಂದು, ಅದು ಸಂಕ್ರಾಂತಿ ಹಬ್ಬ ಇರ್ಬೋದು. ಯುಗಾದಿ ಹಬ್ಬ ಈ ವಸಂತ ಕಾಲದ ಆಗಮನ ಮತ್ತು ಅದು ಒಂಥರ ಇದೆ. ಅದಾದ ಮೇಲೆ ಬರುವಂತಹ ಇನ್ನೂ ಅನೇಕ, ನೀವು ಶ್ರೀರಾಮನವಮಿ ಹಬ್ಬ ಬರುತ್ತೆ. ಈಗ ಇನ್ನೇನು ಈ ತಿಂಗಳಲ್ಲಿ ಗುರುಪೂರ್ಣಿಮೆ, 29ನೇ ತಾರೀಕು ಗುರುಪೂರ್ಣಿಮೆ ಇದೆ. ಅದಾದ್ಮೇಲೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಗಣೇಶ ಹಬ್ಬ ಬರುತ್ತೆ, ಗೌರಿ ಗಣೇಶ ಹಬ್ಬ ಬರುತ್ತೆ, ದೀಪಾವಳಿ ಬರುತ್ತೆ, ಅದ್ರ ಮಧ್ಯದಲ್ಲಿ ದಸರಾ ಹಬ್ಬ ಬರುತ್ತೆ. ಸೊ ಅಂದ್ರೆ ಹೀಗೆ ಹಬ್ಬಗಳು ಒಂದು ರೀತಿಯ ಸಾಂಸ್ಕೃತಿಕ ಉತ್ಸವಗಳು. ಆದ್ರೆ ಈ ಹಬ್ಬಗಳು ಶ್ರೀಮಂತಿಕೆಯ ಪ್ರದರ್ಶನ ಆಗಬಾರ್ದು. ಈ ಹಬ್ಬಗಳು ಮೌಢ್ಯದ ವಿಜೃಂಭಣೆ ಆಗಬಾರ್ದು. ಈ ಹಬ್ಬಗಳು ತೋರಿಕೆಯ ಆಚರಣೆಗಳಾಗಬಾರ್ದು. ಈ ಹಬ್ಬಗಳು ನಿರ್ಜೀವತನದಲ್ಲಿ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಾಡೋದಾಗ್ಬೋದು. ಹಬ್ಬಗಳು ಸಾಂಸ್ಕೃತಿಕ ಉತ್ಸವಗಳಾಗಬೇಕು. ಹಬ್ಬಗಳು ನಮ್ಮ ಜೀವನೋತ್ಸಾಹವನ್ನ ಹೆಚ್ಚಿಸುವಂತಿರ್ಬೇಕು, ನಮ್ಮ ಸಂಬಂಧಗಳನ್ನ ಗಟ್ಟಿಗೊಳಿಸುವಂತಿರ್ಬೇಕು, ನಮ್ಮೊಳಗಡೆ ಒಂದಷ್ಟು ಮಾನವೀಯ ಮೌಲ್ಯಗಳು ಹೆಚ್ಚಾಗುವಂತಿರ್ಬೇಕು, ನಮ್ಮ ಅರಿವು ಹೆಚ್ಚಾಗುವಂತ ಸಂಬಂಧಗಳಿರ್ಬೇಕು. ಈಗ ಉದಾಹರಣೆಗೆ ಗುರುಪೂರ್ಣಿಮಾ ಇರಲಿ ನೋಡಿ. ಗುರುಪೂರ್ಣಿಮಾ ಅಂದ ತಕ್ಷಣ ನಾವು ಏನೋ ಅಲ್ಲ ಅವತ್ತು ಹೋಗ್ಬೇಕು, ಉಪವಾಸ ಇರಬೇಕು ಅಥವಾ ಇನ್ಯಾರಿಗೋ, ಹಂಗಲ್ಲ. ಅದು ನಿಮ್ಮ ಒಳಗಿನ ಅರಿವನ್ನ ಹೆಚ್ಚಿಸಿಕೊಳ್ಳಬೇಕು. ಆ ಅರಿವನ್ನು ಹೆಚ್ಚಿಸಿಕೊಳ್ಳುವಕ್ಕೆ ಕಾರಣವಾದಂತಹ ಗುರುಗಳು ಅಂದ್ರೆ ನಮ್ಮ ಗುರುಗಳು ಅಂತ ಯಾರಿರ್ತಾರೆ ಅಂಥವರಿಗೆ ನಾವು ಒಂದು ಗೌರವವನ್ನ ಕೊಡಬೇಕು. ಈ ರೀತಿಯಾಗಿ ಬೇಕು. ಈಗ ಉದಾಹರಣೆಗೆ ಗಣೇಶ ಹಬ್ಬ, ಗೌರಿ ಹಬ್ಬ ಇರಬಹುದು, ಅಥವಾ ದೀಪ, ಈ ಎಲ್ಲ ಹಬ್ಬಗಳಲ್ಲಿ ನಾವು, ಯಾಕಂದ್ರೆ ಇದು ನಗರೀಕರಣ ಜಾಸ್ತಿ ಆಗಿರೋದ್ರಿಂದ, ಸಣ್ಣ ಸಣ್ಣ ಕುಟುಂಬಗಳು ಇರೋದ್ರಿಂದ, ಅವಿಭಕ್ತ ಕುಟುಂಬಗಳು ನಾಶ ಆಗಿರೋದ್ರಿಂದ, ಮನುಷ್ಯ ಸಂಬಂಧಗಳು ಅಣ್ಣ, ತಂಗಿ, ಅಕ್ಕ, ಮಾವ, ಅಳಿಯ, ಸೊಸೆ, ಯಾರ್ಯಾರ್ದಿದಾವೋ ಚಿಕ್ಕಪ್ಪ, ದೊಡ್ಡಪ್ಪ, ಇವರೆಲ್ಲ ಎಲ್ಲೋ ಒಂದು ಕಡೆ ಸೇರ್ಕೊಂಡು, ಯಾರ ಮನೆಯ ಅನುಕೂಲಕರವಾಗಿರುತ್ತೋ ಅಲ್ಲಿ ಸೇರ್ಕೊಂಡು ಹಬ್ಬಗಳನ್ನ ಮಾಡ್ತಾ, ಹೊಸ ಬಟ್ಟೆ, ಊಟದ ಜೊತೆಗೆ ತಮ್ಮ ಸಂಬಂಧಗಳನ್ನ ಯಾಕಂದ್ರೆ ಇತ್ತೀಚೆಗೆ ಹಣಕ್ಕಾಗಿ, ಜಮೀನಿಗಾಗಿ, ಆಸ್ತಿಗಳಿಗಾಗಿ, ಬೇರೆ ಬೇರೆ ಕಾರಣಗಳಿಂದ ಮನುಷ್ಯ ಸಂಬಂಧಗಳೇ ಒಡೆದೋಗಿದೆ. ಈಗ ನೋಡಿ ಒಂದು ಬರ್ತ್ಡೇ ಪಾರ್ಟಿ ಜೋರಾಗಿ ನಡೆಯುತ್ತೆ, ಅಥವಾ ಇನ್ಯಾವುದೋ ವೆಡ್ಡಿಂಗ್ ಆನಿವರ್ಸರಿ ಜೋರಾಗಿ ನಡೆಯುತ್ತೆ, ಅಥವಾ ಬೇರೆ ಬೇರೆ ಯಾವ ಒಂದು ನೆಪಗಳಿಗೆ ನಾಮಕರಣಗಳು, ಅವೆಲ್ಲವೂ ಕೂಡ ಒಂದು ರೀತಿಯ ಪಾರ್ಟಿಗಳ ತರ ಆಗಿರ್ತವೆ. ಅಂದ್ರೆ ಪಾರ್ಟಿ ಅಂದ್ರೆ ಒಂದು ಕಾಟಾಚಾರಕ್ಕೆ ಬರೋದು, ಏನೋ ಒಂದು ಗಿಫ್ಟ್ ಕೊಡೋದು, ಹೋಗ್ತಾ ಇರೋದು, ವಿಶ್ ಮಾಡೋದು, ಅಥವಾ ಒಂದು ಊಟ ಮಾಡೋದು, ಅದಲ್ಲ.
ಈ ಹಬ್ಬಗಳು ಅದಲ್ಲ, ಹಬ್ಬಗಳು ಅದಕ್ಕೆ ಹೇಳಿದ್ದು ನಾನು, ಅದೊಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳಾಗಬೇಕು. ನಾವು ಈ ಪುನರ್ಮಿಲನ ಅಂತ ನಾವು ಏನು ಕರಿತೀವಿ, ಆ ರೀತಿ ಸಂಬಂಧಗಳ ಬಗ್ಗೆ ಮಾತಾಡಬೇಕು, ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು, ಮತ್ತು ಮಕ್ಕಳಿಗೆ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಈ ಸಂಸ್ಕೃತಿ ಉತ್ಸವಗಳು. ಅದನ್ನ ಹೊರತುಪಡಿಸಿ ಸುಮ್ಮನೆ ಹಬ್ಬ ಅಂತೇಳಿ ಅದೊಂದು ಒಂದೊಂದೇನೋ ಪಾರ್ಟಿ ತರ ಆಗೋದು, ಇನ್ನೇನೋ ವಿಚಿತ್ರವಾಗಿ ಇರೋದು, ಅದಷ್ಟೇ ಅಲ್ಲ. ನೀವು ಹೋಳಿಗೆ ತಿನ್ಬೇಕು, ನಿಜ, ಅದು ಒಂದಿರುತ್ತೆ. ಅವತ್ತು ಸ್ನಾನ ಮಾಡ್ಕೊಂಡು ನೀವು ನಿಮ್ಮ ನಂಬಿಕೆಗಳ ದೇವರುಗಳಿಗೆ ಏನ್ ಪೂಜೆ ಮಾಡ್ತೀರಿ, ತೋರಣ ಕಟ್ತೀರಿ, ಎಳ್ಳು, ಅದೆಲ್ಲ ಓಕೆ, ಅದು ಕೂಡ ಕಡಿಮೆ ಆಗಿದೆ. ಅದು ಒಂದು ಮಾಮೂಲಿ ಮೇಲ್ನೋಟದ ಆಚರಣೆ ಅಷ್ಟೇ. ಅದ್ರ ಒಳಗಿನ ಅರ್ಥಗಳಿರ್ತವೆ ಹಬ್ಬಗಳಿಗೆ. ಪ್ರತಿ ಹಬ್ಬಗಳು ಕೂಡ ನಾನು ಆಗ್ಲೇ ಹೇಳಿದ್ನಲ್ಲ, ಭೌಗೋಳಿಕ ಮತ್ತು ಪ್ರಾಕೃತಿಕ ಅಂಶಗಳನ್ನ ಒಳಗೊಂಡಿರ್ತವೆ. ಅದ್ರ ಜೊತೆ ಮಾನವೀಯ ಸಂಬಂಧಗಳು. ಈ ಸಂಬಂಧಗಳನ್ನ ಇನ್ನಷ್ಟು ಗಟ್ಟಿಗೊಳಿಸಿಕೊಳ್ಳಬೇಕು. ನಮ್ಮ ಮಧ್ಯೆ ಅನೇಕ ಅಸಮಾಧಾನಗಳಿರ್ಬೋದು, ನಮ್ಮ ಮಧ್ಯೆ ಅನೇಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೂ ಕೂಡ ಈ ಹಬ್ಬಗಳನ್ನ ಉಪಯೋಗಿಸ್ಬೋದು. ಕೇವಲ ನಮ್ಮ ಕುಟುಂಬ ಅಷ್ಟೇ ಅಲ್ಲ, ನಮ್ಮ ನೆರೆಹೊರೆಯವರು, ನಮ್ಮ ಊರಿನವರು ಅಂತ ಏನಿರ್ತೀವಿ ಅದು ಕೂಡ. ಯಾಕಂದ್ರೆ ಅನೇಕ ಹಬ್ಬಗಳನ್ನ, ಉದಾಹರಣೆಗೆ ಗಣೇಶ ಹಬ್ಬ ಇರ್ಬೋದು, ಇನ್ನು ಸಂಕ್ರಾಂತಿ, ಇದು ಊರಿನ ಬೇರೆ ಬೇರೆ ಜನಗಳ ಜೊತೆ ಸೇರಿ ಆಚರಣೆ ಮಾಡುವುದು, ಅಂದ್ರೆ ಜಾತ್ರೆ ಉತ್ಸವಗಳ ರೀತಿ ಆಚರಣೆ ಮಾಡೋದು ಕೂಡ ಕೆಲವು ಹಬ್ಬಗಳಲ್ಲಿ ಇದ್ದಾವೆ. ಈವನ್ ಅದು ರಂಜಾನ್ ಇರ್ಬೋದು ಅಥವಾ ಕ್ರಿಸ್ಮಸ್ ಇರ್ಬೋದು, ನಮ್ಮ ದೇಶದಲ್ಲಿ ಆಚರಣೆ ಮಾಡಿದಾಗ ಅದು ಒಂಥರ ಸಾರ್ವಜನಿಕ ಹಬ್ಬಗಳಾಗಿ ಕೂಡ ಎಸ್ಟಾಬ್ಲಿಷ್ ಆಗಿದೆ ಆ ತರನು. ಸೊ ಆ ಕಾರಣಕ್ಕೆ ಹಬ್ಬಗಳನ್ನ ಒಂದು ಸಾಂಸ್ಕೃತಿಕ ಉತ್ಸವಗಳನ್ನಾಗಿ ಮಾಡಿ ನಾವು ಅದನ್ನ ಈ ವರ್ಷ ಪೂರ್ತಿ ಎಂಜಾಯ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಹಾಗೆ ನಿಜವಾಗ್ಲೂ ಹಬ್ಬಕ್ಕೆ ಮರೋದು. ಯಾಕೆಂದ್ರೆ ಮೊದಲು ಎಲ್ಲ ನಮಗೆ ಕೊಳ್ಳುವ ಶಕ್ತಿ ಇರ್ಲಿಲ್ಲ. ಈಗ ಕೊಳ್ಳು ಬಾಕ ಸಂಸ್ಕೃತಿ ಬಂದಿದೆ, ಆದ್ರೆ ಅವಾಗ ಕೊಳ್ಳುವ ಶಕ್ತಿನೇ ಇರ್ಲಿಲ್ಲ. ಹೋಳಿಗೆ ತಿನ್ಬೇಕು ಅಂದ್ರೆ ನಾವು ಯುಗಾದಿಗೋ, ಅಥವಾ ಇನ್ನೊಂದು ಕಜ್ಜಾಯ ತಿನ್ಬೇಕು ಅಂದ್ರೆ ದೀಪಾವಳಿಗೆ, ಅಥವಾ ಕಡುಬು ತಿನ್ಬೇಕು ಅಂದ್ರೆ ಗಣೇಶ ಹಬ್ಬಕ್ಕೆ, ಈ ರೀತಿ ಕಾಯುವ ಪರಿಸ್ಥಿತಿ ಇತ್ತು. ಅದಕ್ಕೆ ಬಡತನ ಮತ್ತು ಅನೇಕ ಬೇರೆ ಬೇರೆ ಕಾರಣಗಳು. ಹೀಗಾಗಿಲ್ಲ. ಈಗ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಕಾಲಕ್ಕೂ ನಿಮ್ಗೆ ಏನ್ ಅನ್ಸುತ್ತೋ ಆ ಎಲ್ಲಾ ಊಟವನ್ನು ಮಾಡ್ಬೋದು. ಅದರಿಂದ ಊಟ. ಆಮೇಲೆ ಬಟ್ಟೆಗಳು ಅಷ್ಟೇ, ಅವಾಗ ವರ್ಷಕ್ಕೊಂದೇ ಬಟ್ಟೆಗಳನ್ನ ಹಾಕೋತಾ ಇದ್ರಿ. ರೆಡಿಮೇಡ್ ಬಟ್ಟೆಗಳು ತುಂಬಾ ಕಡಿಮೆ ಇರ್ತಾ ಇತ್ತು. ಎಲ್ಲೋ ಒಬ್ಬ ಟೈಲರ್ಗಳಿರೋರಲ್ಲ ಅವ್ರಿಗೆ ಹೇಳಿ ಹೊಲಿಸ್ತು. ಈಗ ಅದೂ ಇಲ್ಲ. ಸೊ ಹಾಗಾದ್ರೆ ಇದನ್ನ ಮತ್ತೆ ಪುನರುಜ್ಜೀವನ ಮಾಡ್ಬೇಕಾಗುತ್ತೆ. ಹಬ್ಬಗಳು ತಮ್ಮ ಮಹತ್ವವನ್ನ ಉಳಿಸ್ಕೊಳ್ಬೇಕು ಅನ್ನೋದಾದ್ರೆ ನಾವು ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ಬೇಕಾಗುತ್ತೆ. ಅದರ ಮೂಲ ಅರ್ಥವನ್ನ ಇಟ್ಕೊಂಡು ನಾವು ಅದನ್ನ ವಿಸ್ತಾರ ಮಾಡ್ಬೇಕಾಗುತ್ತೆ. ಅಂದ್ರೆ ಮನುಷ್ಯ ಸಂಬಂಧಗಳ ಬೆಸುಗೆ, ನಮ್ಮಲ್ಲಿರುವ ವೈಮನಸ್ಯಗಳನ್ನ ತೆಗೆದುಹಾಕೋದು, ಅಥವಾ ನಮ್ಮ ಎಲ್ಲ ಮೌಲ್ಯಗಳನ್ನ ಇನ್ನೊಂದು ಜನಾಂಗ, ಯಾರು ಯುವ ಜನಾಂಗ ಮತ್ತು ಮಕ್ಕಳಿಗಿದಾರಲ್ಲ ಅವ್ರಿಗೆ ಅದನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡೋದು. ಯಾಕೆಂದ್ರೆ ಅವರೇ ಭವಿಷ್ಯ. ಇಲ್ಲಾಂದ್ರೆ ಅದು ಇಲ್ಲಿಗೆ ಮುಗ್ದೋಗ್ಬಿಡುತ್ತೆ. ಸೊ ಇಲ್ಲಿ ನಾವು ಆಚರಣೆಗಳ ಜೊತೆ ಅದರ ಮಹತ್ವವನ್ನ ಮತ್ತು ಅದರ ಹಿನ್ನೆಲೆಗಳನ್ನ ಕೂಡ ನಾವು ಆ ಮಕ್ಕಳಿಗೆ ಹೇಳಿಕೊಳ್ಳುವಂತಹ ಕ್ರಿಯೆ ಆಗಬೇಕು. ಆಗ ಮಾತ್ರ ಈ ಹಬ್ಬಗಳು ಒಂದು ಸಂಭ್ರಮ ಆಗ್ತವೆ. ಯಾಕಂದ್ರೆ ನೀವು ಈ ಹಬ್ಬಗಳನ್ನ ಹೊರತುಪಡಿಸಿ ನಮ್ಮಲ್ಲಿ ಇವನ್ ಸ್ವಾತಂತ್ರ್ಯ ದಿನ ಅದು ಒಂದು ಹಬ್ಬ ಇದೆ, ಅಥವಾ ಗಣರಾಜ್ಯೋತ್ಸವ ಇದೆ, ಅಥವಾ ಕನ್ನಡ ರಾಜ್ಯೋತ್ಸವ ಇದೆ. ಈ ಹಬ್ಬಗಳು ಒಂದು ರೀತಿ ಅದು ವೈಶಿಷ್ಟ್ಯತನ ಉಳಿಸ್ಕೊಂಡಿದೆ. ಯಾಕೆಂದ್ರೆ ಅದು ನಾವು ಸಾಮೂಹಿಕವಾಗಿ ಮಾಡೋದು, ದೇಶ ಮತ್ತು ಸರ್ಕಾರಗಳು ಮಾಡೋದ್ರಿಂದ ಆ ಹಬ್ಬಗಳಿಗೆ ಯಾವುದೇ ರೀತಿಯ ಕೊರತೆ ಉಂಟಾಗಿಲ್ಲ. ನಿಜವಾದ ಕೊರತೆ ಉಂಟಾಗಿರೋದೇ ಈ ಸಾಂಸ್ಕೃತಿಕ ಉತ್ಸವಗಳಿಗೆ, ಜಾತ್ರೆಗಳಿಗೆ. ಅದನ್ನ ಮತ್ತೆ ಬದಲಾವಣೆಗಳನ್ನ ನಾವು ಮಾಡ್ತಾ ಇದ್ರೆ ನಿಜವಾಗ್ಲೂ ಹಬ್ಬಗಳಿಗೆ ಒಂದು ಮಹತ್ವ ಬರುತ್ತೆ. ಮತ್ತು ಹಬ್ಬಗಳನ್ನ ಹೆಚ್ಚು ಅರ್ಥಪೂರ್ಣವಾಗಿ, ನಾನು ಆಗ್ಲೇ ಮತ್ತೆ ಹೇಳಿದ್ದೀನಿ, ಅದು ಜೀವನೋತ್ಸಾಹದ ಕುರುಹುಗಳಾಗಬೇಕು. ಜೀವನೋತ್ಸಾಹದ ಕುರುಹುಗಳಾಗಬೇಕು. ಆಮೇಲೆ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು. ಈ ಎರಡು ಅಂಶಗಳನ್ನ ಇಟ್ಕೊಂಡು ಹಬ್ಬಗಳನ್ನ ಮತ್ತೆ ಒಂದು ರೀತಿಯ ಪುನರುಜ್ಜೀವನ ಮಾಡ್ತಾ, ಅದರ ಅರ್ಥಗಳನ್ನ ಮಾಡ್ತಾ, ಆಚರಣೆಗಳನ್ನ ಇನ್ನಷ್ಟು ಸರಳವಾಗಿ ಆದ್ರೆ ಅಷ್ಟೇ ಉತ್ಸಾಹಭರಿತವಾಗಿ ಭಾರತದ ಹಬ್ಬಗಳು ಈ ಸಂಸ್ಕೃತಿಯನ್ನ ವಿಶ್ವಕ್ಕೆ ಬಿಂಬಿಸುವಂತಾಗ್ಲಿ. ಯಾಕೆಂದ್ರೆ ಇದೊಂದು ವೈವಿಧ್ಯಮಯ ಬಹುತ್ವದ ಭಾರತ. ಎಲ್ಲ ರೀತಿಯ, ಯಾಕೆಂದ್ರೆ ನಿಮ್ಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ, ಈ ಕಡೆ ಗುಜರಾತಿನಿಂದ ಆ ಕಡೆ ಅಸ್ಸಾಂ ಮೇಘಾಲಯದವರೆಗೂ ಸಂಸ್ಕೃತಿಗಳೇ ಬಹಳ ವಿಭಿನ್ನವಾಗಿದೆ. ಅಂತ ವಿಭಿನ್ನ ಸಂಸ್ಕೃತಿಗಳ ನಡುವೆ ಆ ಹಬ್ಬಗಳ ವೈವಿಧ್ಯತೆ ಇದೆಯಲ್ಲ, ಅದೇ ದೊಡ್ಡದು. ಬಹಳಷ್ಟು ಜನ ಅದ್ರ ಬಗ್ಗೆ PhD ಮಾಡಿದ್ದಾರೆ, ಬೇರೆ ಬೇರೆದೆಲ್ಲ ಮಾಡಿದ್ದಾರೆ. ಅದನ್ನ ಓದೋದು, ಅದನ್ನ ತಿಳ್ಕೊಳ್ಳೋದೇ ಒಂದು ತುಂಬಾ ಖುಷಿ ಮತ್ತು ಜ್ಞಾನದ. ಅದಕ್ಕೆ ಈ ಗುರು ಪೂರ್ಣಿಮಾಗೂ ಕೂಡ ನಿಮ್ಗೆಲ್ಲ ಶುಭ ಹಾರೈಸುತ್ತಾ, ಅರಿವೇ ಗುರು, ಆ ಗುರುಗೆ ಒಂದು ಧನ್ಯವಾದವನ್ನ ಸಲ್ಲಿಸುತ್ತಾ, ಈ ಸಾಂಸ್ಕೃತಿಕ ಉತ್ಸವಗಳು, ಭಾರತದ ಹಬ್ಬಗಳು ಇನ್ನಷ್ಟು ಜೀವಂತ ಪಡೀಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು.